ಎಲ್ಲರಿಗೂ ಒಂದ್ ಕೊಂಬ್ ಕೊಟ್ಬಿಟ್ಟಿದ್ದಾರೆ. ಅಂಡ್ ಇವ್ರಿಬ್ರು ನೋಡಿದ್ರಿ, ಇವ್ರು ನಮ್ಮ ಮಮ್ಮಿ ಮತ್ತೆ ನಮ್ಮ ಆಂಟಿ ಫ್ರೆಂಡ್. ಫಸ್ಟ್ ಮಂದಾರಗಿರಿ ಹಿಲ್ಸ್ಗೆ ಬಂದಿದ್ದೀವಿ. ಮಂದಾರಗಿರಿ ಇದೆ, ಮಂದಾರಗಿರಿ ನೋಡ್ಕೋಬಹುದು ನೀವು. ಇದು ಬಂದು 800 ವರ್ಷದ ಹಿಂದಿನ ದೇವಸ್ಥಾನ. ಮೇಲೆ ಇವರು ತೀರ್ಥಂಕರು ಕೂತಿರೋ ಥರ, ಕೆಳಗಡೆ ಎಲ್ಲ ಜನ ಕೂತಿರೋ ಥರ. ಸಡನ್ ಆಗಿ ಅನ್ಪ್ಲಾನ್ಡ್ ಫೋಟೋ ಶೂಟ್ ಆಗೋಯ್ತು ನಮ್ದು. ಇಲ್ಲಿ ನಮ್ಗೆ ಚೆನ್ನಾಗಿ ಫೋಟೋ ತಗೊಳಕ್ಕೆ ಫ್ರೆಂಡ್ಸ್ ಇಲ್ಲ, ಯಾರು ಬಂದಿಲ್ಲ ಅದಕ್ಕೆ. ಆಮೇಲೆ ಫ್ರೆಂಡ್ಸ್ ದುಡ್ಡು ಕೇಳಬೇಡಿ ಗೈಸ್. ನಾವೀಗ ತುಮಕೂರು ಫೇಮಸ್ ಈ ಪಿಂಚಿದ್ ಏನಿದೆ ಅದು ಗುರು ಮಂದಿರ. ಇಲ್ಲಿನ ಗುರು ಮಂದಿರ ಇದು. ನಮ್ಮ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ಇದೇ ಸಿದ್ಧಗಂಗಾ ಮಠ. ಅಂಡ್ ನನಗೆ ಕೊಟ್ಟಿರೋ ಸೀರೆ ಇಸ್ ದಿಸ್ ಪಿಂಕ್ ಕಲರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್ ಆನ್ ಸಾಗಾ ಸ್ಟೋರೀಸ್. ಯೆಸ್, ಅದು ಅರ್ಲಿ ಮಾರ್ನಿಂಗ್ ಟೈಮ್ ಈಗ 6:25 AM. ಯೆಸ್, ಚಳಿ ಇದೆ ಗೈಸ್, ನಮ್ಮಡೆ ಚಳಿ ಇದೆ. ಪ್ಯಾಕಪ್ ಆಗಿ ಎಲ್ಲ ಹಾಕೊಂಡು ಹೊರಟಿದ್ದೀವಿ ದೇವ್ರ ಕೈ ಮುಕ್ಕೊಂಡು. ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಯೋಚನೆ ಮಾಡ್ತಿರ್ತೀರಾ ಅಲ್ವಾ, ತಮಿಳಲ್ಲಿ ನೋಡ್ಬಿಟ್ಟಿರ್ತೀರಾ. ನಾವು ತುಮಕೂರ್ಗೆ ಹೋಗ್ತಾ ಇದೀವಿ ಏನೋ ಕೆಲ್ಸದ ಮೇಲೆ. ನಾನು ಗಗನ ಫಸ್ಟ್ ಟೈಮ್ ಒಟ್ಟಿಗೆ ತುಮಕೂರಿಗೆ ಹೋಗ್ತಾ ಇದ್ದೀವಿ. ತುಮಕೂರಿಗೆ ಮುಂಚೆ ನಾನು ಸಪ್ರೇಟ್ ಆಗಿ ಹೋಗಿದ್ದೀನಿ, ಗಗನನು ಹೋಗಿ ಬಂದಿದ್ದಾಳೆ. ಬಟ್ ನಾನು ಒಂದೇ ಸತಿ ಅನ್ಸುತ್ತೆ ನನ್ನ ಫ್ರೆಂಡ್ ಅಕ್ಕನ ಮದ್ವೆಗೆ ತುಮಕೂರಿಗೆ ಹೋಗಿರೋದು. ಬಿಟ್ರೆ ತುಮಕೂರು ಹತ್ರ ಗುಬ್ಬಿಗೆ ಹೋಗಿ ಬರ್ತಾ ಇದ್ದೆ. ಸೊ ಫಸ್ಟ್ ಟೈಮ್ ನಾವು ಇಬ್ರು ಒಟ್ಟಿಗೆ ತುಮಕೂರಿಗೆ ಹೋಗ್ತಾ ಇದೀವಿ. ಅಂಡ್ ತುಮಕೂರು ಹತ್ರ ನಾವಿರೋ ಪ್ಲೇಸಸ್ಗೂ ಎಲ್ಗೂ ಹೋಗಿಲ್ಲ, ಫ್ರೆಂಡ್ಸ್ ಆಗ್ಲಿ ನಾವಾಗ್ಲಿ ಹೋಗೇ ಇಲ್ಲ. ನಾವಿಬ್ರು ನಮ್ ಜೊತೆ ಫ್ರೆಂಡ್ಸ್ ಬರ್ತಾ ಇಲ್ಲ, ನಾವಿಬ್ರೇ ಹೋಗ್ತಾ ಇರೋದು. ತುಮಕೂರಿಗೆ ಹೋಗ್ತಾ ಇದೀವಿ. ಅಂಡ್ ನಮ್ ಜೊತೆ ಯಾರು ಬರ್ತಾ ಇದ್ದಾರೆ ಅಂತ ನಿಮಗೆ ನೆಕ್ಸ್ಟ್ ತೋರಿಸ್ತೀವಿ. ತುಮಕೂರಿಗೆ ಯಾಕೆ ಹೋಗ್ತಾ ಇದೀವಿ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಅಂಡ್ ಇವಾಗ ನಮ್ ಜೊತೆ ಯಾರು ಬರ್ತಾ ಇರೋ ತೋರಿಸ್ತೀನಿ ನೋಡಿ. ಸೊ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ನೀವು ಸಂಜೆ ನೋಡ್ತಾ ಇರ್ತೀರಾ. ಯಾರ್ಯಾರು ಬರ್ತಡೇ ಅವ್ರಿಗೆಲ್ಲ ಹ್ಯಾಪಿ ಬರ್ತಡೇ. ಅಂಡ್ ಯಾರೆಲ್ಲ ನಮ್ಮ ಅಪ್ಪನ ಬರ್ಡೇಗೆ ವಿಶ್ ಮಾಡಿದ್ದೀರಾ ಎಲ್ಲರಿಗೂ ತುಂಬಾ 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 ಥ್ಯಾಂಕ್ಸ್. ನಮ್ಮ ಅಪ್ಪನ ಕಡೆಯಿಂದನೂ ಥ್ಯಾಂಕ್ಸ್. ತುಂಬಾ ಪ್ರೀತಿ ಸಿಕ್ತು, ಹಿಂಗೆ ಪ್ರೀತಿ ಇರಲಿ ಎಲ್ಲರ ಮೇಲೂ ಅಂತ ಕೇಳ್ಕೊತೀನಿ. ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿರೋರು ಎಲ್ಲರಿಗೂ ವೆಲ್ಕಮ್ ಟು ಸಾಗಾ ಸ್ಟೋರೀಸ್. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನಮ್ಮ ಜೊತೆ ನಮ್ಮ ಆಂಟಿ ಮತ್ತು ನಮ್ಮ ಅಮ್ಮ ಬರ್ತಾ ಇದ್ದಾರೆ. ನಾವು ಇಬ್ಬರೇ ಹೋಗ್ಬೇಕು ಅಂತ ಮೇನ್ ರೀಸನ್ ನಾನು ಯಾಕೆ ಇವ್ರನ್ನ ಕರೆದಿದ್ದು ಅಂದರೆ, ವೆಲ್ಕಮ್ ಹೇಳಿ ಅಕ್ಕ ಫಸ್ಟು. ವೆಲ್ಕಮ್ ಟು ಸಾಗಾ ಸ್ಟೋರೀಸ್. ಇವ್ರಿಗೆ ವೆಲ್ಕಮ್, ನಾನು ವೆಲ್ಕಮ್ ಟು ಸಾಗಾ ಸ್ಟೋರಿ. ಯಾಕೆ ಮೇನ್ ರೀಸನ್ ಹೇಳಿದ್ದು ಅಂದ್ರೆ, ನಾನು ಮಲ್ಕೊಬಿಡ್ತೀನಿ, ಸಚಿನ್ಗೆ ಬೇಜಾರಾಗುತ್ತೆ. ಇವ್ರಿಬ್ರು ಇದ್ರೆ ನಾನು ಮಾತಾಡ್ಬೋದು. ಸಚಿನ್ ಹತ್ರ ಮಾತಾಡಿ ಮಾತಾಡಿ ಮಾತೆಲ್ಲ ಖಾಲಿ ಆಗ್ಬಿಟ್ಟೈತೆ, ಮನೇಲಿ ಮಾತಾಡ್ತಾನೆ ಇರ್ತೀನಿ. ಅದಕ್ಕೆ ಈಗ ನಮ್ಮ ಆಂಟಿ ನಮ್ಮ ಮಮ್ಮಿ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ಅವ್ರಿಬ್ರನ್ನ ಕರ್ಸ್ಕೊಂಡಿರೋದು. ದೂರ ಹೋಗ್ತಿದ್ವಿ ಇಬ್ರೇ, ಯಾಕೆ ಹೋಗೋದು. ಆಮೇಲೆ ಅಲ್ಲೆಲ್ಲಾದ್ರೂ ಬೇರೆ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಹೈವೇಗೆ ಹೋಗ್ತಾ ಇದೀವಿ. ನಾನೀಗ ಸೀಟ್ ಬೆಲ್ಟ್ ಹಾಕೋಬೇಕು, ಇಲ್ಲ ಅಂದ್ರೆ ಫೈನ್ ಬರುತ್ತೆ. ಗೈಸ್, ನಾವು ನಮ್ಮಮ್ಮ ಮತ್ತೆ ಆಂಟಿನ ಹಚ್ಕೊಂಡ್ಮೇಲೆ ಏನು ಅಪ್ಡೇಟೇ ಕೊಡ್ಲಿಲ್ಲ ನಿಮ್ಗೆ. 6:30ಗೆ ಅಪ್ಡೇಟ್ ಕೊಟ್ಟಿದ್ದು ನಿಮ್ಗೆ. ಈಗ 8 ಗಂಟೆ ಟೈಮ್, 1.5 ಗಂಟೆ ಟ್ರಾವೆಲ್ ಮಾಡಿ. 8 ಗಂಟೆ ನಾನು ನಿದ್ದೆ ಮಾಡಿಲ್ಲ. ನಿದ್ದೆ ಮಾಡಬಾರ್ದು ಅಂತಾನೆ ಇವ್ರನ್ನ ಕರ್ಕೊಂಡ್ಬಂದಿರೋದು. ಇಲ್ಲ ಮಲ್ಕೊಂಡ್ಬಿಟ್ರು ಶಿವ ಅಂತ. ಇಲ್ಲ ನಿದ್ದೆ ಮರಿಕತ್ತಾ ಇದ್ದೆ, ನಿದ್ದೆ ಬರ್ತಾಯಿತ್ತು. ಈಗ ಕಷ್ಟ ಸುಖ ಮಾತಾಡ್ತಾಳೆ. ಇನ್ನು ತುಮಕೂರ್ಗೆ 44 ಕಿಲೋಮೀಟರ್ಸ್ ಐತೆ ಅಷ್ಟೇ. ಸೊ ಮಧ್ಯದಲ್ಲಿ ಸಚಿನ್ ಅವ್ರಿಗೆ ಹೊಟ್ಟೆ ಹಸಿ ಆಗ್ತಾ ಇದೆಯಂತೆ, ಅದಕ್ಕೆ ನಾನು ಮನೆಯಿಂದಾನೇ ಎಲ್ಲ ತಗೊಬಂದ್ಬಿಟ್ಟಿದ್ದೀನಿ. 6 ಗಂಟೆ ಮುಂಚೆ ಇದ್ರೆ ಗೈಸ್ ಹೊಟ್ಟೆ ಫಿಕ್ಸು. 8 ಗಂಟೆಗೆಲ್ಲ ಏನಾದ್ರು ತಿನ್ಬೇಕು, ಇಲ್ಲಾಂದ್ರೆ ಸುಸ್ತಾಗುತ್ತೆ. ಸೊ ನಾನು ಸೀಬೆ ಹಣ್ಣು ತಗೊಬಂದಿದ್ದೀನಿ. ಸೀಬೆ ಹಣ್ಣು ಮನೇಲಿ ಏನೇನು ಸ್ನಾಕ್ಸ್ ಇತ್ತೋ ಎಲ್ಲ ತಗೊಬಂದ್ಬಿಟ್ಟಿದ್ದೀನಿ. ಮನೇಲಿ ಇದ್ದಾಗಾದ್ರೂ ತಿನ್ನಕ್ಕೆ ಟೈಮ್ ಆಗಲ್ಲ, ತಿನ್ನೋಣ ಅಂತ. ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ಯಾರು ನಮ್ಮ ಬ್ಲಾಗ್ ಯಾರು ತುಮಕೂರು ನೋಡ್ತಿಲ್ಲ ಅನ್ಸುತ್ತಲ್ಲ. ತುಮಕೂರು ಯಾರು ಕಮೆಂಟ್ ಹಾಕಿರೋದು ನಾನು ನೋಡಿಲ್ಲ. ಇದ್ರೆ ಹಾಯ್ ಮಾಡಿ ಗೈಸ್, ತುಮಕೂರು ಅಂತ. ನಾವು ತುಮಕೂರಿಗೆ ಬರ್ತಾ ಇದೀವಿ. ಅಂಡ್ ಆಮೇಲೆ ತುಂಬಾ ಜನ ಇನ್ಫಾರ್ಮ್ ಮಾಡದೆ ಬಂದಿದ್ರಿ ಅಂತೀರಾ ಅಂತ ನಾವು ಇನ್ಸ್ಟಾಗ್ರಾಮ್ ಸ್ಟೋರಿ ಆಫ್ ಟು ತುಮಕೂರು ಅಂತ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದೀವಿ. ತುಂಬಾ ಇಷ್ಟಪಡೋರು, ಸಿಗ್ಲೇಬೇಕು ಅನ್ಕೊಳ್ಳೋರು ಇದ್ರೆ ಮೀಟ್ ಮಾಡಿ ಮಾತಾಡ್ಸೋಣ ಅಂತ. ಅಂಡ್ ನಮ್ಗೆ ಜಾಸ್ತಿ ಕಮೆಂಟ್ಸ್ ಲವ್ ಫ್ರಮ್ ಕೋಲಾರ್ ಬರುತ್ತೆ, ಲವ್ ಫ್ರಮ್ ಬ್ಯಾಂಗ್ಳೂರು, ಈಗ ಆಂಧ್ರ ಬರುತ್ತೆ, ಆಂಧ್ರ ಪ್ರದೇಶ ಬರುತ್ತೆ. ಆಮೇಲೆ ಲವ್ ಫ್ರಮ್ ರಾಣಿಬೆನ್ನೂರಿಂದ ಒಬ್ರು ಕಮೆಂಟ್ ಹಾಕ್ತಾರೆ. ಆಮೇಲೆ ಬೆಂಗಳೂರಿಂದ ಕಮೆಂಟ್ ಹಾಕ್ತಾರೆ, ಫ್ರಮ್ ಬ್ಯಾಂಗ್ಳೂರ್ ಅಂತ ಹಾಕ್ತಾರೆ. ಲವ್ ಫ್ರಮ್ ತುಮಕೂರು ಅಂತ ನಾನು ಯಾವ್ದು ಕಮೆಂಟ್ ನೋಡಿಲ್ಲ. ಸೊ ಯಾರು ಇದ್ರೆ ಹೇಳಿ. ಲೈಕ್ ಆಮೇಲೆ ತುಂಬಾ
ನೋಟಿಸ್ ಆಗೋದು ಅಂದ್ರೆ ಒಬ್ರು ರಜಿನಿ ಅಂತ ಕಮೆಂಟ್ ಹಾಕ್ತಾರೆ, ಸ್ವಾತಿ ಅನ್ನೋರು ಕಮೆಂಟ್ ಹಾಕ್ತಾರೆ, ಮೇಘ, ಆಮೇಲೆ ಮಾಲಾ ಸಮಥಿಂಗ್ ಮಾಲಾಗೌಡ, ಬೆಂಗಳೂರಿಂದ ಒಬ್ರು ಹಾಕ್ತಾರೆ. ಯಾರು ನೀವು ಕಮೆಂಟ್ ಹಾಕಿ ನಿಮ್ ಹೆಸರು ನಮ್ಗೆ ರಿಜಿಸ್ಟರ್ ಆಗಿದೆ ನೋಡಿ. ಕೋಲಾರ ಅವ್ರ ಹೆಸರೇನು? ಜಗದೀಶ್. ಕೋಲಾರ ಅವ್ರನ್ನ ಮರೆಯಕ್ಕಾಗಲ್ಲ. ಬಿಗ್ ಫ್ಯಾನ್ ಆಫ್ ಶಿವಕುಮಾರ್. ಈಗ ಇನ್ನೊಬ್ರು ಯಾರೋ ಹುಡುಗಿ ಹಾಕ್ತಾರೆ. ಕಮೆಂಟ್ ಹಾಕಿಲ್ಲ, ಯಾಕಂದ್ರೆ ಎಷ್ಟು ಸುಲಭವಾಗ ಶಿವಕುಮಾರ್ ಇಲ್ಲ. ಹೌದು, ಶಿವಕುಮಾರ್ ಬಿಜಿ ಆಗ್ಬಿಟ್ಟವ್ರೆ. ಈಗ 25 ಫ್ರೀ ಆಯ್ತು ಗೈಸ್, ಬಿಡುಗಡೆ ಸಿಗುತ್ತೆ ಅವ್ನಿಗೆ. ಅಲ್ಲಿ ತನಕ ನಾನು ಸೀಬೆ ತಿಂತಾ ಇರ್ತೀನಿ. ಇವಾಗ ನಾನು ರೋಲಿಂಗ್ ಇಟ್ಟಿಲ್ಲ ಅಂದ್ರೆ ಪುಂಡೆ ಹೊಡ್ತೀನಿ. ಗೈಸ್ ಫೈನಲಿ ರೀಚ್ ತುಮಕೂರು. ಬೇಗನೆ ಡ್ರೈವ್ ಮಾಡ್ಕೊಂಡು ನಾವು ಬಂದು ಟ್ರಾಫಿಕ್ ಇರಲಿಲ್ಲ, ಆರಾಮಾಗಿ ಡ್ರೈವ್ ಮಾಡಿಕೊಂಡು ತುಮಕೂರನ್ನ ರೀಚ್ ಆಗಿದ್ದೀವಿ. ನೋಡಿ, ಕಲ್ಪತರು ನಾಡು ಶೈಕ್ಷಣಿಕ ನಗರ ತುಮಕೂರಿಗೆ ಸುಸ್ವಾಗತ. ಆ್ಯಂಡ್ ಇವಾಗ ಇಲ್ಲಿ ನೋಡಿ, ಮೇಡಮ್ ಅವ್ರು ರೆಡಿ ಆಯ್ತವ್ರೆ, ನಾನಿನ್ನೂ ರೆಡಿ ಆಗಿಲ್ಲ ಗೈಸ್. ಟ್ರಾವೆಲಿಂಗ್ ಅಂತ ಟಿ ಶರ್ಟ್ ಹಾಕೊಂಡ್ಬಂದಿದೆ, ಶರ್ಟ್ ತೊಗೊಂಬಂದಿದ್ದೀನಿ, ಶರ್ಟ್ ಹಾಕೋಬೇಕು. ಶರ್ಟ್ ಹಾಕ್ಕೊಂಡು ನಾವು ಒಂದು ಕಡೆ ಹೋಗಬೇಕು, ಎಲ್ಲಿ ಅಂತ ಹೇಳ್ತೀನಿ. ಮೀನ್ವೈಲ್ ನಾವಿಲ್ಲಿ ಎಂಟ್ರಿಲೇ ಉಡುಪಿ ಗಾರ್ಡನ್ ಅಂತ ರೆಸ್ಟೋರೆಂಟ್ ಇದೆ, ಇಲ್ಲಿ ಬ್ರೇಕ್ಫಾಸ್ಟ್ ಮತ್ತು ಕಾಫಿಗೆ ಅಂತ ಅನಿಸ್ತೀವಿ. ಆ್ಯಕ್ಚುಲಿ ನಾವು ಹೋಗ್ತಾ ಇರೋ ಕಡೆನೇ ಬ್ರೇಕ್ಫಾಸ್ಟ್ ಅರೇಂಜ್ ಆಗಿದೆ. ಇಲ್ಲಿ ಏನಕ್ಕೆ ಅಂತ ಹೇಳ್ತೀನಿ, ಪ್ಲ್ಯಾನ್ ಚೇಂಜ್ ಆಗಿದೆ. ಸೊ ಸದ್ಯಕ್ಕೆ ಗಗನ ಬರಬೇಕು ಆಚೆ. ಬ್ರೇಕ್ಫಾಸ್ಟ್ ನಾವು ತಗೋತಾ ಇಲ್ಲ, ಗಗನ ಅವರ ಅಮ್ಮ ಚಿಕ್ಕಮ್ಮ ತಗೋತಾ ಇದ್ದಾರೆ. ಯಾಕೆ? ಇಲ್ಲಿ ಆನ್ ದಿ ವೇ ಹೋಗ್ತಾ ನಮ್ಮ ಮಮ್ಮಿ ಅವ್ರಿಗೆ ಯಾರೋ ರಿಲೇಟಿವ್ ಇದ್ದಾರೆ, ನಮ್ಮ ಮಮ್ಮಿ ಮತ್ತೆ ಆಂಟಿಗೆ, ನಮ್ಮ ಅಜ್ಜಿ ಕಡೆ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದ್ದಾರೆ. ನಾವು ಹೋಗ್ತಾ ಇರೋದು ಒಂದು ಕಾಲೇಜ್ಗೆ. ಸೊ ಅಲ್ಲಿ ಬಂದರೆ ಅವ್ರು ಟೈಮ್ ಪಾಸ್ ಆಗಲ್ಲ ಅಂತ ಅವರು ಇಲ್ಲಿ ಅವ್ರ ಮನೆಗೆ ಹೋಗಿರ್ತಾರೆ. ಆಮೇಲೆ ನಾವು ಪಿಕ್ ಮಾಡಿಕೊಂಡು ಸ್ವಲ್ಪ ಪ್ಲೇಸ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇವ್ರಿಗೆ ಇಡ್ಲಿ ವಡೆ ಮತ್ತು ದೋಸೆ ಆರ್ಡರ್ ಮಾಡ್ಕೊಂಡಿದ್ದಾರೆ, ತಗೊಳ್ಳಿ. ಗೈಸ್ ರೆಡಿ. ನನ್ನ ಗೆಟಪ್ ಚೇಂಜ್, ಟೀ ಶರ್ಟಿಂದ ಶರ್ಟ್. ಅಕ್ಕವರು ಈಗ ರೆಡಿ ಆದರು, ಮಲಗಿ ಗೊತ್ತು ಅಂದರೆ 5 ನಿಮಿಷ ಕಣ್ಣು ಮುಚ್ಕೊಂಡು ಮಲಗಿದ್ಲು ಗೈಸ್. ನಿದ್ದೆ ಮಾಡಬೇಕು, ಕಾರಲ್ಲಿ ನಿದ್ದೆ ಮಾಡಿಲ್ಲ ಅಂದ್ರೆ ಅವ್ರು ಸಮಾಧಾನ ಆಗಲ್ಲ. ಸೊ ಅದನ್ನು ಮಾಡಿ ಮುಗಿಸಿದ್ರೆ ಸ್ಟಾಪ್ ಅಂದರೆ ಕಾಫಿ ಸ್ಟಾಪ್ ಬಂದ್ಬಿಟ್ಟು ಕಾಫಿ ದೂರದಿಂದಲೂ ನೋಡ್ಕೊಂಡ್ಬಂದು ಎಲ್ಲೂ ಒಂದು ಹೋಟೆಲ್ ಇರಲಿಲ್ಲ, ನೀವು ಬಂದ್ಮೇಲೆ ಸಿಗ್ತಲ್ಲ ಅಂತ ಇದ್ಬಿಟ್ಟೆ. ಕಾಫಿ ಕುಡಿದು ಫ್ರೆಶ್ ಆಗಿದ್ವಿ. ನಮ್ಮ ಕಲ್ಪತರು ನಾಡು ತುಮಕೂರಲ್ಲಿದ್ದೀವಿ. ಇವಾಗ ಇವ್ರು ನಮ್ಮನ್ನ ಬಿಟ್ಟು ಅವ್ರ ಫ್ರೆಂಡ್ ಮನೆಗೆ, ರಿಲೇಟಿವ್ ಮನೆಗೆ ಹೋಗ್ತಾ ಇದ್ದಾರೆ. ನಾವು ಕಾಲೇಜ್ಗೆ ಹೋಗ್ಬೇಕು. ಕಾಲೇಜ್ಗೆ ಏನು ಎತ್ತಾ ಇಲ್ಲ, ಒಂದು ವೇ ಹೋಗ್ತಾ ಹೇಳ್ತೀನಿ ಬನ್ನಿ. ಗೈಸ್ ನಾವೀಗ ಗಗನವರ ಅಮ್ಮ ಚಿಕ್ಕಮ್ಮನ ಅಲ್ಲಿ ಅವ್ರ ಫ್ರೆಂಡ್ ಮನೇಲಿ ಬಿಟ್ಬಿಟ್ಟು ಒಂದು ವೇ ಬರ್ತಾರೆ ಅವ್ರ ಮನೆ ಇದ್ದಿದ್ದು, ಅಲ್ಲಿ ಬಿಟ್ಟು ನಾವು ಈ ಕಾಲೇಜ್ ಸ್ಕೂಲ್ ಕ್ಯಾಂಪಸ್ಸಿಗೆ ಬಂದಿದ್ದೀವಿ. ಪ್ರುಡೆನ್ಸ್ ಇನ್ಸ್ಟಿಟ್ಯೂಷನ್ ಅಂತ ಸ್ಕೂಲ್ ಆ್ಯಂಡ್ PU ಕಾಲೇಜ್. ಸೊ ಏನಕ್ಕೆ ಬಂದಿದ್ದೀವಿ ಅಂದರೆ ಇಲ್ಲಿ ಸ್ಕೂಲ್ ಅಷ್ಟೇ ಇದ್ದಿದ್ದು, ಈಗ ಪ್ರುಡೆನ್ಸ್ ಇಂಟರ್ನ್ಯಾಷನಲ್ ಕಾಲೇಜ್ PU ಕಾಲೇಜ್ ಕೂಡ ಇದು ಹೊಸ PU ಕಾಲೇಜ್ ಲಾಂಚ್ ಆಗಿದೆ. ಆ ಲಾಂಚ್ ಇವೆಂಟ್ಗೆ ನಮಗೆ ಇನ್ವೈಟ್ ಇತ್ತು. ಸೊ ಲಾಂಚ್ ಇವೆಂಟ್ ಕವರ್ ಮಾಡಕ್ಕೆ ಬಂದಿದ್ದೀವಿ. ಗಗನ ಸಚಿನ್ ಅವರೇ ಏನು ಕೆಲಸ ಮಾಡ್ತೀರಾ ನೋಡಿ, ಇದು ನಮ್ಮ ಕೆಲಸ, ಪಾರ್ಟ್ ಆಫ್ ಕೆಲಸ. ಸೊ ಈ ಲಾಂಚ್ ಇವೆಂಟ್ನ ನಾವು ಕವರ್ ಮಾಡ್ತೀವಿ. ಅದನ್ನು ನಾವು ಲೈಕ್ ಮೈಸೂರು ವಿ ವರ್ಕ್ ಆಸ್ ಮಾರ್ಕೆಟಿಂಗ್ ಇನ್ ಮೈಸೂರು ಸಾಗ. ಸೊ ಅಲ್ಲಿ ನಾವು ಹಾಕ್ತೀವಿ. ಇದರ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಗೈಸ್. ಅದು ಸಾಕಷ್ಟು ಜನಕ್ಕೆ ಸ್ಪ್ರೆಡ್ ಆಗುತ್ತೆ, ಅದರಿಂದ ಅಡ್ಮಿಷನ್ಸ್ ಆಗುತ್ತೆ. ಎಸ್, ಆ್ಯಂಡ್ ಇಲ್ಲಿ ಈ ಕಾಲೇಜ್ ಹೊಸದಾಗಿ ಲಾಂಚ್ ಆಗ್ತಿದೆ. ಏನು ಈ ಕಾಲೇಜು, ಇದಕ್ಕೆ ಜಸ್ಟ್ 1000 ರೂಪೀಸ್ಗೆ ಅಡ್ಮಿಷನ್ ಇದೆ. 1000 ರೂಪೀಸ್, ನೋ ಎಕ್ಸ್ಟ್ರಾ ಚಾರ್ಜಸ್. ಬರೀ 1000 ರೂಪಾಯಿ ಅಷ್ಟೇ. ಒಂದು ಟೆಸ್ಟ್ ಕೊಡ್ತಾರೆ, ಆ ಟೆಸ್ಟಲ್ಲಿ ಕ್ವಾಲಿಫೈ ಆದವರೆಲ್ಲರಿಗೂ 1000 ರೂಪೀಸ್ಗೆ ಅಡ್ಮಿಷನ್ ಇರುತ್ತೆ. ಸೊ ತುಂಬ ನಾಲೆಡ್ಜಬಲ್ ಇದ್ದರೆ, SLC ಚೆನ್ನಾಗಿ ಓದ್ಕೊಂಡಿದ್ರೆ ಟೆಸ್ಟ್ನ ಪಾಸ್ ಮಾಡಿ ಬರೀ 1000 ರೂಪಾಯಿಗೆ. ಯಾರೆಲ್ಲ ಪೇರೆಂಟ್ಸ್ ಟ್ಯೂಷನ್ ಅಲ್ಲ ಹಾಸ್ಟೆಲ್ಗೆ ಹಾಕ್ಬೇಕು ಅಂತ ಇದ್ರೆ, ಹಾಸ್ಟೆಲ್ ಕೂಡ ಕನ್ಸ್ಟ್ರಕ್ಷನ್ ಆಗ್ತದೆ. ಹಾಸ್ಟೆಲ್ ಆಲ್ಮೋಸ್ಟ್ ಕ್ಯಾಂಪಸ್ಸಲ್ಲಿ ಹಾಸ್ಟೆಲು ಇದೆ ಆ್ಯಂಡ್ ಕಾಲೇಜು ಇದೆ. ಸೊ ನೋಡಿ, ನಿಮ್ಮ ಮಗು ತುಂಬ ಚೆನ್ನಾಗಿ, ಮಾತ್ರ ತುಂಬ ಚೆನ್ನಾಗಿದೆ ಕ್ಯಾಂಪಸ್. ಎಸ್, ಅಲ್ಲಿ ಸ್ಪೋರ್ಟ್ಸ್ ಡೇ ಎಲ್ಲ ನಡೀತಾ ಇದೆ, ತೋರಿಸ್ತೀವಿ ನಿಮಗೆ ಹೆಂಗಾಗ್ತದೆ ಅಂತ. ಓದಿರೋ ಕ್ಯಾಂಪಸ್, ನಾನು ಓದಿರೋ ಕ್ಯಾಂಪಸಲ್ಲಿ ಗ್ರೌಂಡೇ ಇರಲಿಲ್ಲ. ನಾನು ಓದಿದಂತೂ ತುಂಬ ಚಿಕ್ಕ ಕಾಲೇಜ್, ಅವಾಗ ತಾನೇ ಆಗ್ತಿದ್ದ ಕಾಲೇಜು. ರೂಮ್ಸು ಎಲ್ಲ ಟೆಂಪ್ರರಿ ಸ್ಟ್ರಕ್ಚರ್ ನಿಮ್ಮಲ್ಲಿ ತೋರಿಸಿದ್ದೀವಿ. ಸೊ ಆ ಥರ ಓದಿದ್ದು. ಕಾಲೇಜಲ್ಲೂ ಗ್ರೌಂಡ್ ಇಲ್ಲ ಆ್ಯಂಡ್ BGS ಕಾಲೇಜಲ್ಲೂ ಗ್ರೌಂಡ್ ಇರಲಿಲ್ಲ. ಇಲ್ಲಿ ನೋಡಿ, ಕಾಲೇಜ್ ಎದುರುಗಡೆ ಎಷ್ಟು ಚೆನ್ನಾಗಿರೋ ಬಾಸ್ಕೆಟ್ಬಾಲ್ ಗ್ರೌಂಡ್ ಇದೆ. ಸೊ ಈ ಥರ ಇದೆ. ಸೊ ಇದಿಷ್ಟು ಇಲ್ಲಿನ ಕೆಲಸ ಗೈಸ್. ಇಲ್ಲಿ ಕಾಲೇಜಲ್ಲಿ ಇದು ಸ್ಕೂಲ್ ಕಮ್ PU ಕಾಲೇಜ್. ಇಲ್ಲಿ ಇವತ್ತು ಸ್ಪೋರ್ಟ್ಸ್ ಡೇ ನಡೀತಾ ಇದೆ, ಅದಕ್ಕೆ ಚಿಕ್ಕ ಮಕ್ಳನ್ನೆಲ್ಲ ಈ ಥರ ರೆಡಿ ಮಾಡಿದ್ದಾರೆ. ಎಲ್ಲ ಹನಿಬೀಸ್ ಥರ ಕಾಣಿಸ್ತಾ ಇದ್ದಾರೆ ಅಲ್ಲ. ಇಲ್ಲಿ ನೋಡು, ಎಲ್ಲರಿಗೂ ಒಂದು ಕೊಂಬು ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಅಲ್ಲೆಲ್ಲ ಕರಾಟೆಗೆ ರೆಡಿ ಆಗಿದ್ದಾರೆ.
ಅಲ್ಲಿ ಆಚೆ ಗ್ರೌಂಡಲ್ಲಿ ಸ್ಪೋರ್ಟ್ಸ್ ಡೇ ನಡೀತಾ ಇದೆ. ಸೊ ಎಲ್ಲ ಕಲರ್ಫುಲ್ಲಾಗಿ ರೆಡಿ ಆಗಿದ್ದಾರೆ. ನೋಡೋಕ್ಕೆ ಒಂದು ಖುಷಿ ಆಗ್ತಾ ಇದೆ. ನಂಗೆ ಈ ಥರ ಎಲ್ಲ ಡ್ರೆಸ್ಸೇ ಹಾಕ್ಸಿರ್ಲಿಲ್ಲಮ್ಮ, ಈ ಥರ ಫ್ಯಾನ್ಸಿ ಡ್ರೆಸ್ ಎಲ್ಲ ಮಾಡೇ ಇರಲಿಲ್ಲ ನಾವು. ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ನೋಡು ಗೈಸ್. ನಾವೀಗ ಮಂದಾರಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಇಲ್ಲಿಗೆ ಸ್ಟೆಪ್ಸು ಇದೆ ಆ್ಯಂಡ್ ಕಾರು ಹೋಗುತ್ತಂತೆ. ಸೊ ನಾವು ಕಾರಲ್ಲಿ ಹೋಗ್ತಾ ಇದೀವಿ. ಸ್ಟೆಪ್ಸ್ ಹತ್ತೋ ಪರಿಸ್ಥಿತಿಯಲ್ಲಿ ಇಲ್ಲ, ಬಿಸಿಲು ನೋಡಿ ಎಷ್ಟಿದೆ. ಅದು ನಿಜ ಮರನಾ? ಮೇಲ್ ಹೋಗಿ ನೋಡ್ಬೇಕು. ಹೌದು, ಇಲ್ಲಿಂದ ಮರ ಶೇಪಲ್ಲಿ ಇದೆ, ಮರ ಥರ ಇದೆ, ಗೊತ್ತಿಲ್ಲ. ಆ್ಯಂಡ್ ಮಂದಾರಗಿರಿ ಅಂದರೆ ನೀವು ನವಿಲ್ ನೋಡ್ತಿರಲ್ಲ, ಅದು ಎಂಟ್ರಿಯಲ್ಲಿದೆ. ನಾವು ಅಲ್ಲಿ ಹೋಗಿಲ್ಲ ಇನ್ನು. ಇಲ್ಲಿ ಹೋಗಿ ಮೇಲ್ ನೋಡ್ಕೊಂಡು ಬಂದು ಆಮೇಲೆ ಹೋಗ್ತೀವಿ. ಆ್ಯಂಡ್ ಇವರಿಬ್ರು ನೋಡಿದ್ರಿ, ಇವ್ರು ನಮ್ಮ ಮಮ್ಮಿ ಮತ್ತೆ ನಮ್ಮ ಆಂಟಿ ಫ್ರೆಂಡ್. ಏನಾಗಬೇಕು? ಅಕ್ಕ. ಹೆಂಗೆ ನೇಬರಾ ನಿಮ್ಗೆ? ಎಷ್ಟು ವರ್ಷದಿಂದ ಗೊತ್ತು? 40 ವರ್ಷ. ಆಂಟಿ ನಮ್ಮ ಅಮ್ಮನ್ಗಿಂತ ಹೆಂಗಾಗ ಕಾಣ್ತಾ ಇದಾರೆ, ಆದ್ರೆ ಆಂಟಿಗೆ ಸ್ವಲ್ಪ ನಮ್ಮ ಅಮ್ಮನಿಗಿಂತ ಜಾಸ್ತಿ ಏಜ್ ಆಗಿದೆ ಅಲ್ಲ. ಸೊ ನಾವೀಗ ನಾವು ಬಂದಿರೋ ಎಲ್ಲ ಕೆಲಸ ಮುಗಿಸ್ಕೊಂಡು ಫಸ್ಟು ಮಂದಾರಗಿರಿ ಹಿಲ್ಸಿಗೆ ಬಂದಿದ್ದೀವಿ. ಮಂದಾರಗಿರಿ ಇದೆ, ಮಂದಾರಗಿರಿ ನೋಡ್ಕೋಬೋದು ನೀವು. 2 ಸಕ್ಕದಾಗಿರೋ ಫುಲ್ಲು ಫಸ್ಟ್ ಗೇರಲ್ಲೇ ಹತ್ತಿಸ್ಬೇಕು. ಹಚ್ಚಿ ಮೇಲೆ ಬಂದಿದ್ದೀವಿ. ಬೆಟ್ಟದ ಮೇಲೆ ರೋಡ್ ಮಾಡಿರೋದು ಕೆಳಗಡೆ ಮಿಸ್ 1 ಸೆಕೆಂಡ್ ಕ್ಲಚ್ ಆಫ್ ಮಾಡಿದ್ರೆ ನಾ ಎಲ್ಲಿ ನರ್ಕ ನೋಡ್ತೀನಿ ಅವಾಗ. ಫುಲ್ ಪ್ಯಾನಿಕ್ ಆಗ್ಬಿಡುತ್ತೆ. ಅಂಡ್ ಅಲ್ಲಿ ಬೆಟ್ಟ ಕೆಳಗಡೆಯಿಂದ ನೀವು ನೋಡಿದ್ರೆ ಅಲ್ಲಿ ಪಿಕಾಕ್ ಇದೆ, ಅಲ್ಲಿ ಫೋಟೋಸ್ ಎಲ್ಲ ತಗೋತಾರಲ್ಲ, ಅಲ್ಲಿ ನೋಡಿದ್ರೆ ಇದು ರೋಡ್ ಇದೆ ಅಂತಾನೆ ಗೊತ್ತಾಗಲ್ಲ. ಆದ್ರೆ ಅಲ್ಲಿ ಮುಂದೆ ಬಂದ್ರೆ ರೋಡ್ ಇದೆ. ಬೆಟ್ಟ ಇರೋದು ಈ ಕಡೆ ಫುಲ್ ಸ್ಟೀಪು, ಈ ಕಡೆ ಕಮ್ಮಿ ಇದೆ. ಸೊ ಬ್ಯಾಕ್ ಇಂದ ರೋಡ್ ಮಾಡಿದ್ದಾರೆ, ಅದಕ್ಕೆ ಇಲ್ಲಾಂದ್ರೆ ರೋಡೇ ಮಾಡ್ತಿರ್ಲಿಲ್ಲ. ಮೇಲೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಬನ್ನಿ ಇವಾಗ ಸಾಗಾ ಸ್ಟೋರಿ ಜೊತೆ ಮಂದಾರಗಿರಿನ ಎಕ್ಸ್ಪ್ಲೋರ್ ಮಾಡಿ. ಇವ್ರನ್ನ ನಮ್ಮ ಜೊತೆ ಮಾತಾಡ ಕರ್ಕೊಂಬಂದ್ರೆ ಇವರೇ ಮಾತಾಡ್ಕೋದವ್ರು ಗೈಸ್, ನಮ್ ಬಿಟ್ಬಿಟ್ಟು. ಇವ್ರದ್ದು ಹಳೆ ಫ್ಲಾಶ್ ಬ್ಯಾಕ್ ಮೆಮೊರೀಸ್ ಎಲ್ಲ ನೆನ್ಸ್ಕೊಂಡು ಮಾತಾಡ್ತವ್ರೆ. ನಾವಿಬ್ರು ಸಪ್ರೇಟ್ ಆಗ್ಬಿಟ್ಟಿದ್ವಿ. ನಮ್ಮ ಫ್ರೆಂಡ್ಸು ಯಾರು ಫ್ರೀ ಇಲ್ಲ ಗೈಸ್, ಕೇಳಿದ್ವಿ ಬರ್ತೀರಾ ಅಂತ, ಯಾರು ಬರಲ್ಲ ಅಂದ್ರು. ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಿ ಲೇಟ್ ಆಯ್ತು. ಅದು ಯಾವಾಗೆಲ್ಲ ಟೈಮ್ ಮಾಡ್ಕೋತಾರ ಗೊತ್ತಿಲ್ಲ, ನೋಡ್ಬೇಕಿಲ್ಲ. ನಾವು ಎಫರ್ಟ್ಸ್ ಆಗ್ತಿದ್ದೀವಿ, ಅವರು ಬ್ಯುಸಿ ಇದ್ದಾರೆ. ಸೊ ನಾವೀಗ ಮೇಲತ್ತಿ ಮೈನ್ ಟೆಂಪಲ್ಗೆ ಬಂದಿದ್ದೀವಿ. ಇದು ಜೈನ್ ಟೆಂಪಲ್ ಗೈಸ್. ಸೊ ಗೈಸ್, ಇದು ಬಂದು 800 ವರ್ಷದ ಹಿಂದಿನ ದೇವಸ್ಥಾನ. ಬಟ್ ಇವಾಗ 2020ರಲ್ಲಿ ಇದನ್ನ ಜೀರ್ಣೋದ್ಧಾರ ಮಾಡಿ 2020 2020ರಲ್ಲಿ ಹಾಂ, ನನಗೆ 2020 ಕೇಳಿಸಿದ್ದು. ಸೊ ರೀಸೆಂಟಾಗಿ ಇದನ್ನ ಜೀರ್ಣೋದ್ಧಾರ ಮಾಡಿ ಇಷ್ಟು ಚೆನ್ನಾಗಿ ಹೊಸ ದೇವಸ್ಥಾನ ಥರ ಮಾಡಿದ್ದಾರೆ. ಇದೆಲ್ಲ ನೋಡ್ತಿರ್ಬೋದು, ಇದೆಲ್ಲ ರೀಸೆಂಟ್ ಕನ್ಸ್ಟ್ರಕ್ಷನ್ನು. ಇಲ್ಲಿ 8ನೇ ತೀರ್ಥಂಕರ ಬಂದು ಈ ಜಾಗದಲ್ಲಿ ನೆಲೆಯೂರಿ ಈ ದೇವಸ್ಥಾನ ಸ್ಥಾಪಿಸ್ತಿರಂತೆ. ಒಬ್ಬರಿಗೆ 10 ರೂಪಾಯಿ ಎಂಟ್ರಿ ಫೀಸ್ ಇದೆ. ನಾವು ಮೇಯ್ನಾಗಿ ತೋರಿಸ್ಬಿಡ್ತೀನಿ ಬನ್ನಿ ಗೈಸ್. ಕೆಳಗಡೆಯಿಂದ ಇದ್ದಿದ್ದು ಡೌಟು, ನಾವು ಅಲ್ಲಿ ಕಾಲೇಜ್ಗೆ ಹೋಗಿದ್ವಲ್ಲ, ಅಲ್ಲೂ ಕಾಣಿಸ್ತಿತ್ತು ಇದೇನು ಮರ ಹಿಂಗೆ ಕಾಣಿಸ್ತಿದೆಯಲ್ಲ, ಒಂದು ಪ್ಲೈವುಡಲ್ಲಿ ಮಾಡ್ದಂಗೆ ಕಾಣಿಸ್ತಿದ್ದಿಲ್ಲ, ಒಂದೇ ಸೈಡು ಅಂದ್ಕೊಂಡ್ವಿ. ಇದು ಇವರು ಕ್ರಿಯೇಟ್ ಮಾಡಿರೋದು ಗೈಸ್. ಸೊ ಏನು ಜೈನ್ ಧರ್ಮ ಇದೆ ಅದನ್ನು ಇವರು ತೀರ್ಥಂಕರರು ಕೂತಿರೋ ಥರ, ಕೆಳಗಡೆ ಎಲ್ಲ ಜನ ಕೂತಿರೋ ಥರ ರೀಕ್ರಿಯೇಟ್ ಮಾಡಿದ್ದಾರೆ. ಸಕ್ಕದಾಗಿ ಮಾಡಿದ್ದಾರೆ. ಇದಂತೂ ನೆಕ್ಸ್ಟ್ ಲೆವೆಲ್. ಏನು ರಿಯಲಿಸ್ಟಿಕ್ ಆಗಿ ಕಾಣುತ್ತೆ ಗೊತ್ತಾ ಗೈಸ್. ಇದು ಮೇಲೆ ಬಂದಿದ್ದೀವಿ. ನಾವು ಹೋಗಿದ್ದು ಕಾಲೇಜ್ ಯಾವ್ದು ಗೊತ್ತಾ? ದಿಸ್ ಇಸ್ ದ ಕಾಲೇಜ್, ವಿ ಒನ್ ಬೀನ್ ದೇರ್. ನಾವು ಅಲ್ಲಿ ಹೋಗಿ ಬಂದಿದ್ದೀವಿ. ಈಗ ಅಲ್ಲಿ ಮೈಕಲ್ ಮಾತಾಡ್ತಿರೋದು ಇಲ್ಲಿ ಕೇಳಿಸ್ತಾ ಇದೆ ಸ್ವಲ್ಪ. ಇದು ನೋಡಿ, ಇಲ್ಲಿ ಪಾರ್ಕ್ ಮಾಡಿದ್ವಿ, ಪಾರ್ಕಿಂಗಿಂದ ಕಾಣಿಸ್ತಾ ಇತ್ತು. ಸೊ ಅಲ್ಲಿಂದ ಇವಾಗ ನಾವು ಈ ಬೆಟ್ಟದ ಮೇಲೆ ಬಂದಿದ್ದೀವಿ, ಮಂದಾರಗಿರಿ. ಚೆನ್ನಾಗಿದೆ, ಪ್ಲೇಸ್ ಇಸ್ ಗುಡ್, ರಿಯಲಿ ಗುಡ್. ಪ್ಲೇಸ್. ಇನ್ನೊಂದು ವಿಷಯ, ಇಲ್ಲಿ ಈ ಥರ ಸ್ಟ್ಯಾಚು ಮಾಡಿಸ್ಕೋಬೇಕು ಅಂದರೆ 50,000 ರೂಪಾಯಿ ಅಂತೆ. ನಿಮ್ಮ ಹೆಸರಲ್ಲಿ ಒಂದು ಸ್ಟ್ಯಾಚು ನೀವೇ ಕೂತಿರೋ ಥರ ನಿಮ್ಮನ್ನೇ ಒಂದು ರೀಕ್ರಿಯೇಟ್ ಮಾಡಿ ಕೂರಿಸ್ತಾರಂತೆ. ಇವರೆಲ್ಲ ಸತ್ತೋಗಿಲ್ಲ ಇರೋರು, ಇವ್ರದ್ದು ಬ್ಲೆಸ್ಸಿಂಗ್ಸ್ ತಗೋದೇ ಇರೋ ಥರ ಇಲ್ಲಿ ಬಂದು ಸ್ಟ್ಯಾಚು ಮಾಡಿಸ್ಕೋತಾರಂತೆ. 50,000 ರೂಪೀಸ್ ಕೊಟ್ಟರೆ ನಿಮ್ಮದು ಒಂದು ಸ್ಟ್ಯಾಚು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿದೆ ನೋಡಿ, ಇಲ್ಲಿ ಇದೆ ನೋಡಿ, ಇದು ವೈಟ್ ಸ್ಟ್ಯಾಚು, ಇಲ್ಲಿ ತಲೆ ಇಲ್ಲ. ನೀವು 50,000 ರೂಪಾಯಿ ಕೊಟ್ಟರೆ ಆ ಜಾಗಕ್ಕೆ ನಿಮ್ಮನ್ನು ಕೂರಿಸ್ತಾರೆ. ಸೊ ನೀವು ಮಹಾವೀರವರ ಬ್ಲೆಸ್ಸಿಂಗ್ಸ್ ತಗೋತಾ ಇರ್ತಾರೆ. ಇದು ಮಹಾವೀರ ಅಂತೆ. ಸೊ ಆ ಥರ ಇಲ್ಲಿ ಕಾನ್ಸೆಪ್ಟ್ ಇದೆ. ಸೊ ಇಲ್ಲಿಂದ ಕೆಳಗಡೆ ಅಲ್ಲಿ ಅದು ಪಿಂಚಿ, ಅದು ಲೋಟಸ್ ತರ ಇದಿಲ್ಲ ಗೈಸ್. ನಾವು ಅನ್ಕೊಂಡ್ವಿ ಏನೋ ಆತರ ಮಾಡಿದ್ದಾರೆ, ಲೋಟಸ್ ಅಂತ ಪೀಕಾಕ್ ತರ ಆತರ ಮಾಡಿದ್ದಾರೆ ಅಂತ ಅನ್ಕೊಂಡ್ವಿ. ದಟ್ ಇಸ್ ಕಾಲ್ಡ್ ಪಿಂಚಿ ಅಂತೆ. ಅವರು ಏನು ಬೇಡ ಏನು ಹಾಕಲ್ಲ ಅಂತ, ಅವ್ರು ಏನು ಧರಿಸಲ್ವಲ್ಲ ಬಟ್ಟೆ. ಸೊ ಅವಾಗ ಏನು ಇರುವೆ ಮೇಲೆಲ್ಲ ಕುತ್ಕೊಂಡು ಅಹಿಂಸೆ ಮಾಡಬಾರ್ದು ಅಂತ ಪಿಂಚಿಲಿಂಗೆ ಒರೆಸ್ಕೊಂಡು ಕೂತ್ಕೋತಾರೆ. ಆ ಶೇಪಲ್ಲಿ ಅದನ್ನ ಮಾಡಿರೋದಂತೆ ಗೈಸ್.
ನಾವು ಇಲ್ಲಿ ಒಬ್ರು ಫೋಟೋಗ್ರಾಫರ್ ಇದ್ರು. ಸಡನ್ ಆಗಿ ಅನ್ಪ್ಲಾನ್ಡ್ ಫೋಟೋ ಶೂಟ್ ಆಗೋಯ್ತು ನಮ್ದು. ಇಲ್ಲಿ ನಮ್ಗೆ ಚೆನ್ನಾಗಿ ಫೋಟೋ ತಗೊಳಕ್ಕೆ ಫ್ರೆಂಡ್ಸ್ ಇಲ್ಲ, ಯಾರು ಬಂದಿಲ್ಲ. ಅದಕ್ಕೆ ಆಮೇಲೆ ಫ್ರೆಂಡ್ಸ್ ದುಡ್ಡು ಕೇಳ್ಬೇಡಿ ವ್ಲಾಗ್ ನೋಡ್ಬಿಟ್ಟು. ಇಲ್ಲ, ಇಲ್ಲೊಬ್ರು ಫೋಟೋಗ್ರಾಫರ್ ಇದ್ರು. ಅವರು ಇಲ್ಲಿ ಅದೇ ಕೆಲಸ ಮಾಡಿದ್ರು. DSLR ಕ್ಯಾಮ್ರಾದಲ್ಲಿ ಫೋಟೋ ತಗೊಳ್ತೀನಿ. ಸೀನಿಕ್ ಪಿಕ್ಚರ್ಸ್ ತಕೊಟ್ರು ನಮಗೆ ಚೆನ್ನಾಗಿ. ಒಂದು ಫೋಟೋಗೆ 40 ರೂಪೀಸ್ ಅಂತ ಹೇಳಿದ್ರು. ಇಷ್ಟಾದ್ರೆ ಮಾತ್ರ ತಗೊಳ್ಳಿ ಅಂದರು. ಸೊ ಟ್ರೈ ಮಾಡಿದ್ವಿ, ಚೆನ್ನಾಗಿ ಬಂತು, ತಗೋತಾ ಇದೀವಿ. ಸ್ವಲ್ಪ ನೆಗೋಷಿಯೇಟ್ ಮಾಡಿ ತಗೋತಾ ಇದೀವಿ. 8 ಪಿಕ್ಚರ್ಸ್ ನೋಡಿ. ಇಲ್ಲಿ ಸೀನಿಕ್ ಏನು ಸಕ್ಕತ್ತಾಗಿದೆ. ಕೆರೆಗೆ ಈ ಕಲ್ ಮೇಲೆ ಫೋಟೋಗಳಂತೂ ನೆಕ್ಸ್ಟ್ ಲೆವೆಲ್ ಬಂದೈತೆ ಗೈಸ್. ಇವಾಗ ಬೆಟ್ಟ ಹೋಗಿದ್ವಿ, ಈಗ ಬೆಟ್ಟ ಇಳಿದು ಕೆಳಗಡೆ ಮೈದೀವಿ. ಇದು ಪಿಂಚಿ ಏನಮ್ಮ ಪಿಂಚಿ ನೋಡಕ್ ಬಂದಿದ್ದೀವಿ. ಪಿಂಚಿ ಡೋಮ್ ಅಂತ ಅನ್ಬೋದಾ ಏನು ಗೊತ್ತಿಲ್ಲ. ಪಿಂಚಿ ಎಸ್, ಇಲ್ಲಿದ್ದಾರೆ ನೋಡಿ. ಇವರು ಒನ್ ಆಫ್ ದ ತೀರ್ಥಂಕರ ಇರ್ತಾರೆ. ಸೊ ಇದು ಫೇಮಸ್ ತುಮಕೂರಲ್ಲಿ. ಪಿಂಚಿ ಡೋಮ್ ಏನೋ ಅನ್ಸುತ್ತೆ, ಇದು ಪಿಂಚಿ ಅಂತ ಕರೆಯೋದು. ಎಸ್, ಮೈಸೂರಲ್ಲಿ ಇರೋದೇ ಒಂದು ಹಿಲ್ಲು, ಏನು ಪ್ಲೇಸ್ ಮಾಡೋಕ್ಕಾಗುತ್ತೆ? ಅಲ್ಲ, ಮೈಸೂರಲ್ಲಿ ಚಾಮುಂಡಿ ಬೆಟ್ಟ. ಹೌದು. ಆ ಕಡೆ ಈ ಕಡೆ ಹೋಗ್ತೀವಿ ಅಂದ್ರೆ ಕುಂತಿ ಬೆಟ್ಟ, ಕರಿಘಟ್ಟ ಅಂತ ನೋಡ್ಬೋದು. ಅದು ಬಿಟ್ಟರೆ ತುಂಬಾ ದೇವಸ್ಥಾನ, ತುಂಬಾ ಪ್ಲೇಸಸ್ ಎಲ್ಲ ಇರೋದು ಈ ಕಡೆನೇ. ತುಮಕೂರಲ್ಲಿ ಸಿಕ್ಕಾಬಟ್ಟೆ ಬೆಟ್ಟಗಳಿದೆ. ಎಲ್ಲ ಬೆಟ್ಟಗಳಲ್ಲೂ ಒಂದೊಂದು ದೇವಸ್ಥಾನ ಇದೆ. ಗೈಸ್, ನಾವೀಗ ತುಮಕೂರು ಫೇಮಸ್ ಈ ಪಿಂಚಿದು ಏನಿದೆ ಅದು ಗುರುಮಂದಿರ. ಇಲ್ಲಿನ ಗುರುಮಂದಿರ ಇದು. ಅಲ್ಲಿಗೆ ಬಂದಿದ್ದೀವಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ತುಂಬ ಜನ ಫೋಟೋ ತೆಗೆಸ್ಕೊಂಡು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿರೋದು ನೋಡಿರ್ತೀರ ನೀವು. ಇಷ್ಟೇ ಗೈಸ್, ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಗುರು ದರ್ಶನ ಗುರುಮಂದಿರದಲ್ಲಿ ಈಗ ಹೋಗ್ತಾ ಇದ್ದೀವಿ. ನಮ್ಮ ಫೋಟೋಸ್ ತಗೊಳಕ್ಕೆ ಅಷ್ಟು ಯಾರು ಇಲ್ಲ, ಪ್ರೊಫೆಷ್ನಲ್ಸ್. ಸೊ ಇವಾಗ ನಾವು ನೆಕ್ಸ್ಟು ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 1:46. ನಾವೀಗ ಎಲ್ಲ ಮುಗಿಸ್ಕೊಂಡು ನಮ್ಮ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ಇದೇ ಸಿದ್ಧಗಂಗಾ ಮಠ. ಒಂದ್ಸತಿನೂ ಬಂದಿಲ್ಲ ನಾನು ಇಲ್ಲಿಗೆ. ನಾನು ಇದು 2ನೇ ಸಲ. ನೀವು ಒಂದ್ಸತಿ ಯಾವಾಗ ಬಂದಿದ್ದೆ? ನಾನಿಲ್ಲೇ ತುಮಕೂರಲ್ಲಿದ್ದೆ ಗೈಸ್ 3 ತಿಂಗಳು. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೋಚಿಂಗ್ಗೆ ಅಂತ ಬಂದಿದ್ದೆ 3 ಮಂತ್ಸ್. ಉದಯ್, ನಾನು, ಇನ್ನೊಬ್ಬ ಫ್ರೆಂಡ್ ಬಂದಿದ್ವಿ. ಉದಯ್ ಜೊತೆ ಇಲ್ಲಿ 3 ತಿಂಗಳು ಚೆನ್ನಾಗಿ ಸುತ್ತಾಡಿದ್ವಿ. ತುಮಕೂರನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ವಿ. ಇದೇ ನೋಡಿ, ಎಲ್ಲ ಮಕ್ಕಳಿಗೆ ಎಜುಕೇಷನ್ ನೋಡಿ ಫೇಮಸ್ ಆಗಿರೋಂಥ ನಮ್ಮ ಶಿವಕುಮಾರ ಸ್ವಾಮಿಯವರ ಗದ್ಗೆ. ಅವ್ರನ್ನ ಇಲ್ಲಿ ಜನ ಮಕ್ಕಳಿದ್ದಾರೆ ಇಲ್ಲಿ, ಎಲ್ಲ ಅವ್ರು ದೇಗುಲ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ಎಷ್ಟೋ ಮಕ್ಕಳಿಗೆ ಹೋಗ್ಬೋದು. ಮೇಲ್ ದೇವಸ್ಥಾನ ಇದೆ. ಲೈಕ್ ಇದು ವೈಬ್ ಹೆಂಗಿದೆ ಹೇಳೋ, ಆದಿಚುಂಚನಗಿರಿ ಥರ ಇದೆ. ಗೈಸ್, ನಾವೀಗ ಎಲ್ಲಿ ಬಂದಿದ್ದೀವಿ ಅಂದರೆ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಇದು ಮಠದಿಂದ ಮೇಲ್ಗಡೆ ಇರೋದು. ಕಾರ್ ಬರುತ್ತೆ. ಸೊ ಕಾರ್ ತೊಗೊಂಡು ಮೇಲೆ ಬಂದಿದ್ದೀವಿ ನಮ್ಮ ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನ ಮಾಡೋಣ ಅಂತ. ನಮ್ಮತ್ತೆ ಫ್ರೆಂಡ್ ಮನೇಲಿ, ಅಕ್ಕನ ಮನೇಲಿ ನಮಗೆ ಊಟ. ಗೈಸ್, ತುಮಕೂರಲ್ಲಿ ನಾವು ಮನೆ ಊಟ ಮಾಡ್ತಾಯಿದ್ದೀವಿ ನೋಡಿ, ಯಾವುದು ಹೋಟ್ಲಿಗೆ ಹೋಗಿಲ್ಲ. ಊಟಕ್ಕೆ ಅನ್ನ ಸಾಂಬಾರು, ನಮಗೋಸ್ಕರ ಸ್ಪೆಷಲ್ ಪಾಯಸ, ಬಜ್ಜಿ ಎಲ್ಲ ಮಾಡ್ತಾರೆ ಪಾಪ ಆಂಟಿ. ನಮ್ಮ ಜೊತೆಗೆ ಹಪ್ಪಳನ ನಮ್ಮ ಜೊತೆಗೆ ಸುತ್ತಾಡಿ ಪಾಪ ಬೇಗ ಬಂದು ಅಡುಗೆನೂ ರೆಡಿ ಮಾಡಿಕೊಡ್ತಾರೆ ನೋಡಿ. ಗೈಸ್, ನಾವೀಗ ವಾಪಸ್ಸು ಮೈಸೂರಿಗೆ ಹೊರಟಿದ್ದೀವಿ. ಅವ್ರ ಮನೆಗೆ ಹೋಗಿ ಊಟ ಮಾಡಿ ಈಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ಅವ್ರ ಮನೆಗೆ ಬಂದಿದ್ದಕ್ಕೆ ನಮಗೆ ಅರ್ಶಿನ ಕುಂಕುಮಕ್ಕೆ ಅಂತ ಸೀರೆ ಕೊಟ್ಟಿದ್ದಾರೆ. 3 ಜನಕ್ಕೆ ಸೀರೆ ಕೊಟ್ಟಿದ್ದಾರೆ. ಪಾಪ 3 ಜನಕ್ಕೆ ಯಾಕಪ್ಪ ಸೀರೆ ಕೊಡಬೇಕು? ನಮ್ಗೆ ಒಬ್ಬೊಬ್ರಿಗೆ ಕೊಟ್ಟಿದ್ರೆ ಆಗ್ತಾ ಇತ್ತು. ಆ್ಯಂಡ್ ನನಗೆ ಕೊಟ್ಟಿರೋ ಸೀರೆ ಇಸ್ ದಿಸ್ ಪಿಂಕ್ ಕಲರ್. ಗೊತ್ತು, ನಂಗೆ ಮರ್ತೋಗುತ್ತೆ ನನ್ನ ಹತ್ರ ಯಾವ ಥರ ಸೀರೆ ಇದೆ ಅಂತ. ಹೋಗಿ ಗಾಡ್ರೇಜ್ ಓಪನ್ ಮಾಡಬೇಕು, ನಿಂತ್ಕೊಂಡು ನೋಡಬೇಕು ಯಾವ ಸೀರೆ ಇದೆ ಅಂತ. ಸೊ ದಿಸ್ ಇಸ್ ಪಿಂಕ್. ಏನು ಹೇಳಂಗೆ ಇಲ್ಲ ನನಗೆ, ಸುಮ್ಮನೆ ಅದು ಮ್ಯಾಚ್ ಆಗುತ್ತೆ ಪಿಂಕ್ ಕಲರು. ಸೊ ಪಿಂಕ್ ಕಲರ್ ಸೀರೆ ಕೊಟ್ಟಿದ್ದಾರೆ ನನಗೆ. ಆ್ಯಂಡ್ ನಮ್ಮ ಅಮ್ಮಂಗೆ ಮತ್ತು ನಮ್ಮ ಆಂಟಿಗೂ ಸೀರೆ ಕೊಟ್ಟಿದ್ದಾರೆ. ಕೊಡಿ, ಇದು ನಮ್ಮ ಮಮ್ಮಿದು ರೆಡ್ ಆ್ಯಂಡ್ ಕ್ರೀಮ್. ಆ್ಯಂಡ್ ಇದು ನನಗೆ ಮ್ಯಾಚ್ ಆಗುತ್ತೆ. ಆ್ಯಂಡ್ ನಮ್ಮ ಆಂಟಿದು ಸೇಮ್ ಅಲ್ಲ, ಅಮ್ಮನ್ ಬೇರೆ ಕಲರು, ಆಂಟಿದು ಪಿಂಕ್ ಕಲರ್, ಆದರೆ ಡಿಸೈನ್ ಬೇರೆ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಗುಡ್. ನೋಡಿ, ಇಷ್ಟು ಸೀರೆಗಳು ಕೊಟ್ಟಿದ್ದಾರೆ. ಪಾಪ ಅವ್ರ ಮನೇಲಿ ತಂದು ಇಟ್ಟಿದ್ರು ಅನ್ಸುತ್ತೆ, ನಮ್ಗೆ ಅಂತ ಸೀರೆ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಆಂಟಿ, ಬಂದಿದ್ದಕ್ಕೆ ಊಟನೂ ಹಾಕಿ ಸೀರೆನೂ ಕೊಟ್ಟು ಕಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡೋದು. ತುಂಬಾ ಚೆನ್ನಾಗಿತ್ತು. ಸ್ವಂತದವ್ರು ಯಾರೋ ಅನ್ನೋ ತರ ಟ್ರೀಟ್ ಮಾಡಿದ್ರು. ಸಜ್ಜಿನ ಸಿಗ್ನಲ್ ನೋಡ್ಲಿಲ್ಲ, ಅದಕ್ಕೆ ನಾನು ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಆಗಿದೆ.